33 ಸೆಕೆಂಡಲ್ಲಿ 33 ಲಕ್ಷ ಎಗರಿಸಿದಂತಹ ಕಳ್ಳ ಯಾರಪ್ಪ ಈ ಭೂಪ? ಅವನನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಓಜಿ ಕೊಪ್ಪಂ ಗ್ಯಾಂಗ್ನ ಖತರ್ನಾಕ್ ಖದೀಮನನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಆರೋಪಿಯನ್ನ ಬಂಧಿಸಿ 30 ಲಕ್ಷ ವಶಕ್ಕೆ ಪಡೆದಿದ್ದಾರೆ ಹಾವೇರಿ ಪೊಲೀಸರು. 3 ಲಕ್ಷ ಎಲ್ಲೋಯ್ತು? ಓಕೆ, 4 ದಿನಗಳ ಹಿಂದೆ ಕಾರಿನ ಗಾಜು ಹೊಡೆದು 33 ಲಕ್ಷ ದೋಚಿದ್ದ. ಹಣ ಕದ್ದು ಬೈಕ್ನಲ್ಲಿಯೇ ಆಂಧ್ರಕ್ಕೆ ಪರಾರಿಯಾಗಿದ್ದಂಥ ಆರೋಪಿಯನ್ನ ಈಗ ಹಿಡಿದಿದ್ದಾರೆ. ಕಳ್ಳನ ಮನೆಗೆ ತೆರಳಿ ಹಣ ವಶಕ್ಕೆ ಪಡೆದಿದ್ದಾರೆ ಹಾವೇರಿ ಪೊಲೀಸರು. ಬೈಕ್ನಲ್ಲಿ ಬಂದು ಹಣ ಎಗರಿಸುವಂಥ ಚಾಲಾಕಿ ಖದೀಮರು ಇವರೆಲ್ಲ. ಅದರಲ್ಲಿ ಈಗ ಓರ್ವನ್ನ ಹಿಡಿದಿದ್ದಾರೆ. 33 ಸೆಕೆಂಡ್ನಲ್ಲಿ 33 ಲಕ್ಷ ದೋಚಿದಂತಹ ಕಳ್ಳ. ಅದರಲ್ಲಿ 30 ಲಕ್ಷ ಸಿಕ್ಕಿದೆ ಅಂತೆ. 3 ಲಕ್ಷ ಎಲ್ಲೋಯ್ತು? ಏನು ಗೊತ್ತಾ ಇವರಿಗೆ? ಏನಿಲ್ಲ, ಒಂದು 2-3 ತಿಂಗಳು ಶಿಕ್ಷೆ ಆಗುತ್ತೆ. ಒಂದು 3 ತಿಂಗಳು 6 ತಿಂಗಳು 1 ವರ್ಷ ಮತ್ತೆ ಆಚೆ ಬರ್ತಾರೆ. ಹಾಗೆ ಶುರು ಮಾಡಿಕೊಳ್ತಾರೆ. ಈಗ ಮಾಡಿರೋ ತಪ್ಪನ್ನು ಮುಂದೆ ಮಾಡೋದಿಲ್ಲ, ಆ ಥರ ತೋರಿಸ್ಕೊಳ್ತಾರೆ. ಅದಕ್ಕೆ ಕಳ್ಳತನಗಳು ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ, ಅವರಿಗೆ ಕಳ್ಳತನ ಮಾಡೋರಿಗೆ ಕಠಿಣವಾಗಿರುವಂಥ ಶಿಕ್ಷೆಗಳಿಲ್ಲ. ಅಲ್ಲಿ ರಾಜಾತಿಥ್ಯವನ್ನು ಕೊಡ್ತಾರೆ ಜೈಲಿನಲ್ಲಿ. ಆ ಶಿಕ್ಷೆ ಪ್ರಮಾಣವೂ 1 ವರ್ಷ 2 ವರ್ಷ ಇರುತ್ತೆ. ಅದಾದಮೇಲೆ ಆಚೆ ಬರ್ತಾರೆ. ಹಿಂದೆ ಮಾಡಿರುವಂಥ ಕಳ್ಳತನದಲ್ಲಿ ಮಾಡಿರುವಂಥ ತಪ್ಪುಗಳನ್ನು ಸುಧಾರಿಸಿಕೊಂಡು, ಅವ್ರು ಸುಧಾರಿಸ್ಕೊಂಡು ಜೀವನ ನಡೆಸಲ್ಲ, ಕಳ್ಳತನದಲ್ಲಿ ಸುಧಾರಿಸ್ಕೊಂಡು ಹೊಸ ಕಳ್ಳತನವನ್ನು ಮಾಡುವ ಅಭ್ಯಾಸವನ್ನು ಮಾಡ್ಕೊಳ್ತಾರೆ. ಹಾಗಾಗಿನೇ ಕಳ್ಳರು ಜಾಸ್ತಿ ಆಗಿರೋದು. ಈ ಕಳ್ಳತನ ಬಗ್ಗೆ ಇದು 2 ಇರುತ್ತೆ. ಫಸ್ಟ್ ಅವಾಯ್ಡ್ ಮಾಡಲಿಕ್ಕೆ, ಸೆಕೆಂಡ್ ಇದು ಕಳ್ಳತನ ನಂತರ ಆ್ಯಕ್ಷನ್ ತಗೊಳ್ಳಿಕ್ಕೆ. ಈ 2 ಪಾರ್ಟಲ್ಲಿ ನಮ್ಮ ಸಿಬ್ಬಂದಿ ಇದು ಆ್ಯಕ್ಷನ್ ತಗೊಳ್ತೀವಿ. ಅವಾಯ್ಡ್ ಮಾಡಲಿಕ್ಕೆ ಅವೇರ್ನೆಸ್ ಪ್ರೋಗ್ರಾಮ್ ಕಂಟಿನ್ಯೂಸ್ಲಿ ನಡೀತಾ ಇರುತ್ತೆ. ಇದು ಬೀಟ್ ಸಿಸ್ಟಮ್ ಸ್ವಲ್ಪ ಚೇಂಜ್ ಮಾಡಿ, ಎಲ್ಲಿ ಹಾಟ್ಸ್ಪಾಟ್ ಇದೆ ಕಳ್ಳತನ ಬಗ್ಗೆ ಅಲ್ಲಿ ಬೀಟ್ ಚೇಂಜ್ ಮಾಡಿ ಎಲ್ಲಿ ಬೀಟ್ ಪಾಯಿಂಟ್ ಹಾಕಿದೆ. ಮತ್ತು ಇದು ನೈಟ್ ಬೀಟ್ ಅಲ್ಲಿ ಪರ್ಸನಲಿ ಮಾನಿಟರಿಂಗ್ ಮಾಡಿ ಎಲ್ಲ ಆಫೀಸರ್ಗಳಿಗೆ ಇದು ಕರೆಂಟ್ ಲೈವ್ ಲೊಕೇಶನ್ ಕೂಡ ನಾನೇ ಪರ್ಸ್ನಲಿ ತಗೊಳ್ತೀನಿ. ಈಗ ವಿತಿನ್ ಅ ವೀಕ್ ಎಲ್ಲ ಪೊಲೀಸ್ ಆಫೀಸರ್ಸ್ಗೆ ಗಾಡಿಯಲ್ಲಿ GPS ಕೂಡ ಫಿಟ್ ಮಾಡ್ತೀನಿ. ಈ GPS ಅಲ್ಲಿ ಒಂದು ಸಿಸ್ಟಮ್ ಹಾಕ್ತೀನಿ. ಇಲ್ಲಿ ಸಿಸ್ಟಮಲ್ಲಿ ಎಲ್ಲ ಜನಕ್ಕೆ ಲೊಕೇಶನ್ ಬರ್ತಾ ಇದೆ. ಸೊ ಈ ಬಗ್ಗೆ ಇದು ಸುಮಾರು ಜಾಗದಲ್ಲಿ ಇದು ಕಳ್ಳತನಕ್ಕೆ ಅಟೆಂಪ್ಟ್ ಮಾಡಿದರು. ಬಟ್ ನಮ್ಮ ಪೊಲೀಸ್ ಅವರು ಇಮಿಡಿಯೇಟ್ಲಿ ಅಟೆಂಡ್ ಮಾಡಿ ಅವಾಯ್ಡ್ ಕೂಡ ಮಾಡಿದರು. ಸೆಕೆಂಡ್ ಇದು ಕಳ್ಳತನ ನಂತರ ಕೂಡ ಇದು ನಮ್ಮ ಆಫೀಸರ್ಸ್ ಸಿಬ್ಬಂದಿ ಇದು ಪ್ರಯತ್ನ ಮಾಡಿ ಆ್ಯಸ್ ಸೂನ್ ಆಸ್ ಪಾಸಿಬಲ್ ಮತ್ತು